ನಮ್ಮಂತ ದುಡ್ಡಿರೋರು ಮಾಡೋ ಅಲ್ಕ ಕೆಲಸಗಳು ಸ್ವಿಮ್ಮಿಂಗ್ ಪೂಲಲ್ಲಿ ಹುಚ್ಚಾಗಿದಾಗ ಮಗ. ಗೊತ್ತು ಆಗಲ್ಲ, ಗೊತ್ತಾದ್ರೆ ಮ್ಯಾಟ್ರು ಆಗಲ್ಲ. ಮಗ ಬಾರೋ. ಏನ್ ಮಗ, ಹೆಂಗಿದೆ ಅಮೇರಿಕಾ? ಫುಲ್ ಮಸ್ತ್ ಅನ್ಸುತ್ತೆ ಲೈಫು. ಬೀಚು, ಸ್ಕಾಚು, ಸ್ಮೂಚು, ಜಿಲ್ ಜಿಲ್ ಜಿಗ ಜಿಗ, ಬುಲ್ ಬುಲ್ ಬುಗ ಬುಗ. ಅಯ್ಯೋ ಹಂಗೇನಿಲ್ಲ ಕಣೋ, ಕಾರ್ಪೊರೇಟ್ ಲೈಫು, ವರ್ಕ್ ಪ್ರೆಷರು ತಲೆ ಕೆಟ್ಟೋಗ್ಬಿಟ್ಟಿದೆ. ಮತ್ತೆ ಹೆಂಗಿದೆ ಲೈಫು ನಿಮ್ದು? ಸೆಟ್ಲ್ ಆಗಿದ್ದೀರಾ ಅನ್ಸುತ್ತೆ. ನಮ್ದೇನ್ ಮಗ, ಹಂಗೋ ಹಿಂಗೋ ನಡೀತಾ ಇದೆ. ಇಸ್ಪಿಟ್ಟು, ಬೆಟ್ಟಿಂಗು, ಲಿಟಿಗೇಷನು, ವರ್ಲ್ಡ್ ಕಪ್, IPL, ಬಿಗ್ ಬ್ಯಾಶ್ ಅಂತ ಯಾವುದೋ ಒಂದು ಮ್ಯಾಚ್ ಇರ್ತದೆ. ಯಾವುದು ಇಲ್ಲ ಅನ್ಕೋ 24x7 ಆನ್ಲೈನ್ ಗೇಮ್ಸು, ಕೆಸಿನೋ, ರಮ್ಮಿ, ನಡೆದೋಗುತ್ತೆ ಜೀವನ. ಲೋ ಮಗ, ಇನ್ಕಮ್ಮೆ ಅದೇನು? ಗೆದ್ರೆ ಓಕೆ, ಸೋತ್ರೆ ಏನ್ರೋ ಮಾಡ್ತೀರಾ? ಸೋತ್ರೆ ಲೇ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಒಂದು 10 ದಿನ ಅಪೀಟ್ ಆಗ್ಬಿಡ್ತೀವಿ. ಗೆದ್ದಿರೋ ನೇನ್ ಪೊಲೀಸ್ ಕಂಪ್ಲೇಂಟ್ ಹಾಕೊಡ್ತಾನೆ, ಬೆಟ್ಟಿಂಗ್ ದುಡ್ಡು ವಾಪಸ್ ಇಸ್ಕೊಡಿ ಅಂತ. ಇವಾಗ ನೋಡ, ನೀನ್ IPL ಸೀಸನ್ ಬಂದಿದ್ಯಾ, ನಿನ್ಗೆ ನಮ್ಮ ಹುಡುಕ ಕಾರ್ ದಿನ ಆಗಿಲ್ವೇನಾ? ಓ ಅದಕ್ಕೆ 3 ಜನನು ಕೊಲಾಬ್ರೇಟರ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ? ಲೋ ಮಗ, ಆದ್ರೂ ಇನ್ವೆಸ್ಟ್ಮೆಂಟಿಗಾದ್ರೂ ಅಮೌಂಟ್ ಬೇಕಲ್ವೇನೋ? ಅದಕ್ಕೇನ್ ಮಗ, ತಿಂಗ್ಳಿಗೊಂದು ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ ಟೂರ್ನಮೆಂಟ್ ನಡೆಸ್ತೀವಿ. ಸೀಸನ್ ಇಲ್ಲ ಅನ್ಕೋ, ಗಣೇಶನ ಹಬ್ಬ, ಊರಬ್ಬ, ಜಾತ್ರೆ, ಆ ಜಯಂತಿ, ಈ ಜಯಂತಿ, ಕನ್ನಡ ರಾಜ್ಯೋತ್ಸವ, ಈವೆಂಟಿಗೆ 1 ಲಕ್ಷ ಉಳಿಸ್ಬಿಡ್ತೀವಪ್ಪ. ಹಿಂದೆ ಮುಂದೆ ಓಡಾಡ್ಕೊಂಡಿರೋ ಹುಡುಗರಿಗೆ 5,000 ರೂಪಾಯಿ ಎಣ್ಣೆ ಓಡಿಸಿದ್ರೆ ಅವರು ಖುಷು, ನಾವು ಖುಷು, ದುನಿಯಾ ದಿಲ್ ಖುಷು. ಅಷ್ಟೊಂದು ಅಮೌಂಟ್ ಕಲೆಕ್ಟ್ ಆತನ್ರೋ, ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ ಲೇ? ಪಂಚಾಯಿತಿ ಎಲೆಕ್ಷನ್ ಇಂದ ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ ವರೆಗೂ ವರ್ಷಕ್ಕೊಂದು ಎಲೆಕ್ಷನ್ ಇರಲ್ವೇನೋ? 3 ಪಾರ್ಟೀಸು, 2 ಇಂಡಿಪೆಂಡೆಂಟು, 5 ಲೀಡರು. ಇದನ್ ಬಿಟ್ಟು ಸ್ಪೆಷಲ್ ಕ್ಯಾಟಗಿರಿ ಒಂದೈತೆ. ಅಪ್ಪ ಮಾಡಿರೋ ಆಸ್ತಿ ಇರುತ್ತೆ, ಹೆಸರು ಮಾಡೋ ಟ್ಯಾಲೆಂಟ್ ಇರಲ್ಲ. ಅಂತವ್ರು ಏನಾದ್ರೂ ನಮ್ ಕೈಗೆ ಸಿಕ್ಬಿಟ್ರೆ ಆಹಾ, ಟಿ ಶರ್ಟ್ ಮೇಲೆ ಒಂದ್ ಹೆಸರು, 6x8 2 ಬ್ಯಾನರ್, ಬಿಲ್ಡಪ್ ಸಾಂಗ್ ಒಂದು ಅಣ್ಣಂದು ಎಡಿಟ್ ಮಾಡಿ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕ್ಬಿಟ್ರೆ ಈಸಿಯಾಗಿ 1 ಲಕ್ಷ ಕಳೆದ್ ಬಿಡ್ಬೋದು. ಓ ಅದಕ್ಕೆ ಯಾವಾಗ್ಲೂ ಪಾರ್ಟಿ ಸಾಂಗ್ ಹಾಕ್ಬಿಟ್ಟು ಸ್ಟೇಟಸ್ ಹಾಕ್ತಾ ಇರ್ತೀರಾ? ಅದ್ ಬೇರೆ ಕಣಪ್ಪ, ಅದನ್ನ ಇದ್ರೊಳಗಡೆ ಸೇರ್ಸ್ಬೇಡ. ಮತ್ತೆ ಈಗ ತಿಂಗಳಲ್ಲಿ ಇಬ್ರದ್ದು ಯಾರ್ದೋ ಫ್ರೆಂಡ್ಸ್ ಬರ್ತಡೇ ಇರಲ್ವಾ, 150 ರೂಪಾಯಿ ಕೇಕು, 100 ರೂಪಾಯಿ 6 ಶಾಲಕ್ ಖರ್ಚು ಮಾಡಿದ್ರೆ 10,000 ರೂಪಾಯಿ ಕುಡಿತೀವಪ್ಪ. ಬರ್ತಡೇನೇ ಇಲ್ಲ ಅನ್ಕೋ, ಯಾವ್ದೋ ಒಂದ್ ಲಿಟಿಗೇಷನ್, ಅವನು ಕರೆಸ್ತೀವಿ, ಇವನು ಕರೆಸ್ತೀವಿ, ಇಬ್ರು ಒಂದ್ ಮಾಡ್ತೀವಿ ಅಂತ ಒಂದ್ ಸಿಟ್ಟಿಂಗ. ನೆಕ್ಸ್ಟ್ ಡೇ ಅವ್ರಿಬ್ರು ಒಂದಾಗಿದ್ ಖುಷಿಗೊಂದ್ ಸಿಟ್ಟಿಂಗ. ಲಿಟಿಗೇಷನ್ ಇಲ್ಲ ಅನ್ಕೋ, ಇವ್ರ ಮೇಲೆ ಅವ್ರಿಗೆ, ಅವ್ರ ಮೇಲೆ ಇವ್ರಿಗೆ ನಾವೇ ತಂದಾಕ್ ಲಿಟಿಗೇಷನ್ಗಳು ಮಾಡಿಸ್ಬಿಡ್ತೀವಿ. ಇವಾಗ ನೋಡ, ನೀನ್ US ಇಂದ ಬಂದಿರೋ ಖುಷಿಗೆ 1-2 ದಿನ ಎಣ್ಣಕ್ಸಲ್ವೇನೋ? ನಾಳೆ ನಮ್ಮನ್ನೆಲ್ಲ ಬಿಟ್ಟೋಗ್ತಿ ಅನ್ನೋ ಬೇಜಾರ್ಗೆ 1 ದಿನ ಎಣ್ಣಕ್ಸಲ್ವೇನೋ? ಹಾಕ್ಸಲ್ವೇನೋ? ಏನಣ್ಣ, ಅದೇ ಮಾಮೂಲಿ ಒಂದು ಫುಲ್ ಬಾಟ್ಲ್ MH, ಆ ಫೋಲ್ಡ್ ಬಂಕು, ಮುನೆ ಅಂಗಡಿದ 2 ಫಿಶ್, ಹಾಫ್ ಕಬಾಬು. ಲೇ ಬೇರೆ ದುಡ್ಡಲ್ಲ, ನಾನು ಯಾವತ್ತಾದ್ರೂ ಚಿಪ್ ಲಿಕ್ಕರ್ ಕುಡ್ದಿದ್ದೀನ? ಆ ಮುನಿಯ ಮತ್ತು ಫಿಶ್ ಕಬಾಬ್ ತಿಂದ್ರೆ ಎಲ್ಲಿ ತಾಳಾಗಲ್ವಾ? ಬ್ರಿಂಗ್ ಸಮ್ ಪ್ರಾನ್ಸ್ ಅಂಡ್ ಕ್ರಾಬ್ಸ್ ಪ್ಲೀಸ್. ಮಗ ನಿಂಗೇನ್ ಬೇಕಾ? ಇಲ್ಲಪ್ಪ, ನಾಳೆ ರಿಟರ್ನ್ ಫ್ಲೈಟ್ ಇದೆ, ಹೋಗ್ಬೇಕು. ಬೇಡ ಬೇಡ, ಅವ್ನಿಗೇನು ಬೇಡ ಅಂತ ನಾನು ಹೇಳಿ ತಗೊಂಬಗ ಹೋಗ. ಒಟ್ನಲ್ಲಿ ಸಣ್ಣ ಪುಟ್ಟ ರೌಡಿಸಮ್ ಮಾಡ್ಕೊಂಡಿದ್ದೀರಾ ಅನ್ನಿ? ರೌಡಿಸಮ್ ಅಲ್ಲಪ್ಪ, ಕಡಕ್ಕಾಗಿ ರೌಡಿಸಮ್ ಮಾಡೋನ್ ಯಾರಾದ್ರೂ 25-30 ವರ್ಷ ಬದುಕೋನ? ಅವೆಲ್ಲ ಗಂಡಸರು ಮಾಡೋ ಕೆಲ್ಸ. ನಮ್ದೇನಿದ್ರು ಸಣ್ಣ ಪುಟ್ಟ ಜಿಂಗ್ಚಾಕ್, ದುಡ್ಡಿರೋರ್ ತಲೆ ಹಿಡಿಯೋದು, ದುಡ್ಡು ಇಲ್ದಿರೋರ್ ತಲೆ ಹೊಡಿಯೋದು. ಸರಿ ಬಿಡಪ್ಪ. ಮತ್ತೆ ಮಗ ನೀನೇನ್ ಮಾಡ್ಕೊಂಡಿದ್ಯೋ? ನನ್ಗೆ ಇವರಷ್ಟೆಲ್ಲ ತಲೆನೋವಿಲ್ಲ ಗುರು. ನಮ್ಮ ಏರಿಯಾದಲ್ಲಿ ಇಬ್ಬರು ದುಡ್ಡಿರೋರಿಂದ ಮುಂದೆ ಓಡಾಡ್ಕೊಂಡಿದ್ದೀನಿ. ಈ ಏರಿಯಾದಲ್ಲಿ ನಡೆ ಮಟ್ಟನೆಲ್ಲ ಅವ್ರ ಕಿವಿಗೆ ತಲುಪಿಸ್ತೀನಿ. ಸಣ್ಣ ಪುಟ್ಟ ಟೋಕನ್ ಹಾಕೊಂಡು 10% ಬಡ್ಡಿ ಬಿಟ್ಟಿದ್ದೀನಪ್ಪ. ಸರಿ, 5 ನಿಮಿಷ ಬಂದೇರು ಮಗ. ಎಲ್ಲಿಗೋ? ನೀವು ಇಷ್ಟೊತ್ತು ಬೈಕೊಂಡಿದ್ನ ಅಣ್ಣಂಗೆ ತಲುಪಿಸ್ಬೇಕಲ್ಲಪ್ಪ. ಸುಮ್ನೆ ತಮಾಷೆ ಮಾಡಿದೆ. ಮಗ, ಆ ನನ್ನ ಮಗನ್ಗೆ ಯಾವ ಮನೇಲಿ ಯಾವ ಕುಕ್ಕರ್ ಎಷ್ಟು ವಿಸಿಲ್ ಕೂಗುತ್ತೆ ಅಂತ ಗೊತ್ತು. ಆದ್ರೆ ಅವನ್ ಇಲ್ದಿರುವಾಗ ಈ ನನ್ನ ಮಗ ಅವ್ರ ಮನೆಗೆ ವಾರಕ್ಕೆ 3 ಸತಿ ಹೋಗಿ ಲೂಡೋ ಆಡ್ತಾನೆ. ಆದ್ರೆ ಮ್ಯಾಟ್ರೇ ಅವನಿಗೆ ಗೊತ್ತಿಲ್ಲ. ಸುಮ್ನಿರೋ, ಕೇಳಿಸ್ಕೊಂಡ್ಬಿಟ್ಟನು. ಬಡವನ ಹೆಂಡ್ತಿನ ಬಲ್ಗಾರ ನೋಡ್ಕೊಂಡ್ರೆ ಬಲ್ಗಾರನ ಹೆಂಡ್ತಿನ ಭಗವಂತ ನೋಡ್ಕೊಂತಾನೆ. ಅಷ್ಟೇ ಲೈಫ್. ದಿವ್ಯಾ, ನೀನೇನ್ ಇಲ್ಲಿ? ಬೆಂಗಳೂರು ಯಾವಾಗ ಬಂದೆ? ಹೇ, ನನ್ನ ಫ್ರೆಂಡ್ ನ ಮೀಟ್ ಮಾಡಕ್ ಬಂದೆ ಕಣೋ. ಬೆಂಗಳೂರಲ್ಲಿ ನಿನ್ಗೆ ಯಾರೇ ಫ್ರೆಂಡ್ಸು? ಅದು ನಂಗೆ ಗೊತ್ತಿಲ್ಲದೆ ಇರೋದು. ನನ್ಗೆ ಈಗ ಫ್ರೆಂಡ್ ಆ್ಯಪ್ ಇಂದ ತುಂಬಾ ಜನ ಫ್ರೆಂಡ್ಸ್ ಆಗಿದ್ದಾರೆ ಗೊತ್ತಾ? ಫ್ರೆಂಡ್ ಆ್ಯಪ್? ಅದೇನದು? ಇರು ನೋಡು.
ಇದು ಸೂಪರ್ ಫ್ರೆಂಡ್ಸ್ ಮೇಕಿಂಗ್ ಆ್ಯಪ್ ಕಣೋ. ಇಲ್ಲಿ ಹೊಸ ಹೊಸ ಜನನ್ನ ಮೀಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಥ್ರೂ ಆಡಿಯೋ ಕಾಲ್ಸ್ ಅಂಡ್ ವಿಡಿಯೋ ಕಾಲ್ಸ್ ಸ್ಪೆಷಲ್ ಕನೆಕ್ಷನ್ಸ್ ಮಾಡ್ಕೊಬಹುದು ಗೊತ್ತಾ. ಅಷ್ಟೇ ಅಲ್ಲ, ಚಾಟ್ ಮಾಡ್ಬೋದು, ಗೇಮ್ಸ್ ಆಡ್ಬೋದು. ಆಲ್ಸೋ ವೇರಿಯಸ್ ಆಕ್ಟಿವಿಟೀಸ್ಗೆ ಗ್ರೂಪ್ ಹೋಸ್ಟ್ ಮಾಡ್ಬೋದು ಗೊತ್ತಾ. ಸೇಫ್ ಅದು. ಅಬ್ಸಲ್ಯೂಟ್ಲಿ ಎಸ್ ಕಣೋ. ಇದರಲ್ಲಿ ವಾಯ್ಸ್ ವೆರಿಫಿಕೇಶನ್ ಇರುತ್ತೆ. ಯಾರಾದ್ರೂ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ಅನ್ಸಿದ್ರೆ ಬ್ಲಾಕ್ ಮಾಡ್ಕೋಬಹುದು. ಯು ನೋ ದ ಬೆಸ್ಟ್ ಪಾರ್ಟ್ ಇಸ್ ವುಮೆನ್ಗೆ ಆನ್ಲೈನ್ ಗಿಫ್ಟ್ಗಳನ್ನ ರಿಯಲ್ ಮನಿಗೆ ಕನ್ವರ್ಟ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ನೀನೇ ಯಾವ ಕಂಫರ್ಟಬಲ್ ಲ್ಯಾಂಗ್ವೇಜ್ ಇರುತ್ತೋ ಅದೇ ಲ್ಯಾಂಗ್ವೇಜಲ್ಲಿ ಚಾಟ್ ಮಾಡ್ಕೋಬಹುದು ಗೊತ್ತಾ ನಿನ್ಗೆ. ಓ ಸೂಪರ್ ಹಾಗಾದ್ರೆ. ಹೂನೋ, ಪ್ಲೇಸ್ಟೋರಲ್ಲಿ FRND ಅಂತ ಟೈಪ್ ಮಾಡಿದ್ರೆ ವಿತಿನ್ ಅ ಮಿನಿಟಲ್ಲಿ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಲವ್, ಇದೆಲ್ಲ 4 ಜನ ಕೇಳಿಸ್ಕೊಂಡ್ರೆ ಏನಂತಾರೋ? ಲವ್, ನೀನಲ್ಲೇ ತಪ್ಪು ತಿಳ್ಕೊಂಡಿರೋದು. 9 to 6 ಕೆಲ್ಸಕ್ಕೆ ಹೋಗೋನು, ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಂತ ರೆಸ್ಪಾನ್ಸಿಬಿಲಿಟಿ ಇರೋನು ನಮ್ಮ ಬಗ್ಗೆ ಕುತ್ಕೊಂಡು ಯಾಕೆ ಮಾತಾಡ್ತಾನೆ ಹೇಳು? ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರು ಅಂತ ಮಾತಾಡೋ 4 ಜನನೇ ನಾವು. ಲೇ ಲೇ ಲೇ, ಇದೆಲ್ಲ ಬಿಟ್ಟು ಲೈಫಲ್ಲಿ ಸೆಟಲ್ ಆಗೋಂಥದ್ದು ಯಾವ್ದಾದ್ರು ಕೆಲಸ ಮಾಡ್ಬೋದಲ್ವೇನ್ರೋ? ಸೆಟ್ಲ್ ಆಗೋದು? ಲೇ, ಇನ್ಸ್ಟಾಗ್ರಾಮಲ್ಲಿ ತಿಕಾ ಅಲ್ಲಾಡ್ಸ್ಕೊಂಡು ಕಾರ್ ತಗೋಣ ಈ ಜನ್ರೇಷನಲ್ಲಿ ಕಷ್ಟಪಟ್ಟು ದುಡಿದ್ರು ಒಂದ್ ಕಾಚನೂ ತಗೊಳಕ್ಕಾಗಲ್ಲ. ಅದಕ್ಕೆ ಸಮಾಜ ಸೇವೆ ಮಾಡ್ಕೊಂಡು ಕಾರ್ಪೊರೇಟ್ರು MLA ಆಗ್ಬಿಡ್ತೀನಿ. ಸಣ್ಣ ಪುಟ್ಟ ಫಿಲಮ್ಗಳು ಪ್ರೊಡ್ಯೂಸ್ ಮಾಡ್ಕೊಂಡು ಬಜಾರಲ್ಲಿರೋ 2-3 ಹೀರೋಯಿನ್ಸ್ ಜೊತೆ ಶಿವ ಅಂತ ಜೀವನ ನಾನು ಡ್ರೈವರ್ ಆಗ್ಬಿಡ್ತೀನಪ್ಪ. ಸ್ವಾಮಿ ವಿವೇಕಾನಂದ ಕನ್ಸ್ಕಾಣು ಅಂತ ಹೇಳಿರೋದು, ಡೈಲಿ ಕುಡ್ಕೊಂಡ್ ತಲ್ಲ. ಕೇಳಿಸ್ತಾ? ಟಿಪ್ಸ್ ಕೊಟ್ಟು. ಲವ್, ಏನ್ರೋ ನಿಮ್ ಬಾಳು, ನಿಮ್ದು ಒಂದ್ ಬದುಕ. ಚಿಯರ್ಸ್ ಮೈ ಫ್ರೆಂಡ್. ಅಣ್ಣ, ಪಕ್ಕದ ಏರಿಯಾದವರು 18 ಅಡಿ ಗಣೇಶನ್ ಕೂರಿಸ್ತಾವ್ರೆ. ನಾವು 18 ಅಡಿ ಗಣೇಶನ್ ಕೂರ್ಸೋಣ. ಲಕ್ಷ ಎಷ್ಟ್ರ ಆಯ್ತದಣ್ಣ? 90 ನೀವು ಕೊಡ್ರಿ, 10 ನಾವು ಹೊಂಚ್ಕೊಂಡ್ಬಿಡ್ತೀವಿ. ನಮ್ ಲೆವೆಲ್ ಕಮ್ಮಿ ಆಗ್ಬಾರ್ದು ಅಷ್ಟೇ. ಏನಂತೀರಾ? ನೀನು ಅಮೆರಿಕದಲ್ಲಿದ್ದ ತಾನೆ? ಎಲ್ಲ ಈ ಚಿಲ್ಡ್ರಿ ನನ್ನ ಮಕ್ಕಳಿಂದನೇ.